ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಚಂಪ ಚಮಲಿ ಏನಾಯ್ತು ಕಾಪಿ ತಗೊಂಡು ಬಾರ ಅದು ಕೇಳಿಸ್ಕೊ. ನಾನು ಒಂದು ಏನ್ ಹೇಳ್ತಿದ್ರೆ ಯಜಮಾನ್ರೆ 15 ದಿವಸ ನಾನು ನಿಮ್ ಮುಖ ನೋಡಕ್ ಆಗಲ್ವಾ? ನನ್ ಕಷ್ಟ ನಿಮ್ಗೆ ಅರ್ಥನೇ ಆಗಲ್ಲ. ಅದ್ಯಾವ ಮಹಾ ಕಷ್ಟನೇ 15 ದಿವಸ ನಮ್ ಬಾವನ್ ಮುಖ ನೋಡ ತಪ್ಪು ಅಂತ ನಾ ಖುಷಿಯಾಗಿದ್ವಿ. ಬಾಬಾ ಒಂದು ಕೆಲಸ ಮಾಡಿ ಬಾಬಾ, ನಿಮ್ ಕೈಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಟ್ಟು ಹೋಗಿ. ನೀವು ಬರೋರ್ಗು ಅದನ್ನ ಖರ್ಚು ಮಾಡ್ಕೊಂಡು ಸಂತೋಷವಾಗಿ ಇದ್ ಬಿಡ್ತೀವಿ. ಸದ್ಯಕ್ಕೆ ಇದು ಒಂದನ್ನು ಖರ್ಚು ಮಾಡ್ಕೊಂಡಿರಿ ಬಾ. ನೀವ್ ಹೋಗೋ ಜಾಗದಲ್ಲಿ ಆಪಲ್ ಸಿಕ್ಕರೆ ತಗೊಂಡ್ ಬಾ. ಜ್ಯೂಸ್ ಮಾಡಿ ಫ್ರಿಜ್ ಅಲ್ಲಿ ಇಟ್ರೆ ಯಾವಾಗ ಬೇಕಾವಾಗ ಕುಡ್ಕೋಬಹುದು. ಮೊದ್ಲು ಆ ಕೈಯಲ್ಲಿರೋ ಸೇಬನ್ನ ತಿಂದು ಖಾಲಿ ಮಾಡು, ಇಲ್ಲಾಂದ್ರೆ ಆ ಗಡಬ ಕಿತ್ಕೊಂಡ್ಬಿಡ್ತೈತೆ. ಮಗನೇ 15 ದಿವಸ ನಿನ್ನ ಮುಖ ನೋಡಿದ್ರೆ ನಾನು ಹೇಗೋಗಿರಲಿ. ಹೋಗಿ ನೋಡೆ ನೋಡು. ಚಂಪಾ ಯಾಕೆ ಹೇಳ್ತಾ ಇದ್ಯಾ? ಹೊಟ್ಟೆ ನೋವಿನೇ? ತಲೆನೋವಾ? ಜ್ವರನೇನೆ? ಓ ಗೊತ್ತಾಗೋಯ್ತು, ನಮ್ಮ ಅಣ್ಣಯ್ಯ ಊರಿಗೆ ಹೋಗ್ತಿದ್ದಾನೆ ಅಂತ ಅಂತಿದ್ಯಾ? ಸಾಂಬಾರೆ ಏನಂತೆ? ಅಣ್ಣಯ್ಯ 15 ದಿವಸ ಊರಲ್ಲಿರಲ್ವಲ್ಲ, ಅಲ್ಲಿವರೆಗೂ ಅವ್ನ ಮುಖ ನೋಡಕ್ ಆಗಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾನ. ಅಯ್ಯೋ ನೀನ್ ನೋಡಿದ್ಲೆ ಇಲ್ಲಿ ಅಳ್ತಾ ಇದ್ಯಾ? ಇವನು ಹೆಂಡತಿ ಅನ್ನಿಸ್ಕೊಂಡವಳು ಅಲ್ಲೆಲ್ಲೋ ಹೋಗಿ ಪಾತ್ರೆ ಬಿಗಿತಾ ಇದ್ದಾಳೆ. ಯಾಕೆ ಬೇಕಾಗಿತ್ತು ಗಂಡ? ಯಜಮಾನ್ರು 15 ದಿವಸ ಮನೇಲಿ ಇಲ್ಲ ಅಂದ್ರೆ ನಾನ್ ಹೇಗ್ ಕಾಲ ಕಳಿಯೋದು? ಹಾಗಾದ್ರೆ ನೀನು ಅವನ ಜೊತೆನೆ ಹೋಗ್ಬಿಡು. ಒಂದು ಯಾಕಮ್ಮ ಹೇಳ್ದೆ ನೋಡು, ಬಾವನ್ ಜೊತೆ ಹೊರಡೋದಿಕ್ಕೆ ಹೇಗೆ ರೆಡಿಯಾಗಿ ಬಂದು ನಿಂತು ಬಿಟ್ಟಿದ್ದಾಳೆ. ನಾನೇನೋ ಮಾತುಗಂದ್ರೆ ಅದನ್ನೇ ನೆಪ ಮಾಡ್ಕೊಂಡು ನಮ್ಮ ಅಣ್ಣನ ಜೊತೆ ಓಡೋಕ್ ರೆಡಿ ಆಗ್ಬಿಟ್ಯಾ? ಇರೋ ಜಾತಿ ಫೋನ್ ಮಾಡಿ ನಿನಗ್ ಚೆನ್ನಾಗಿ ಉಗಿಸ್ತೀನಿ. ಈಗ ತಾನೇ ನೀನೇ ಹೇಳಿದ್ಯಲ್ಲ ನಿಮ್ಮ ಅಣ್ಣನ ಜೊತೆ ಹೋಗ್ಬಾ ಅಂತ, ಗಳಿಗೆ ಕೂಡ ಮಾತಾಡ್ತಿಯಲ್ಲ. ಏನಪ್ಪಾ ಮೊದ್ಲು ಇವಳು ಲಗೇಜ್ ತಗೊಂಡೋಗ್ ಒಳಗಡೆ ಹಾಕಿ. ಯಾಕೋ ಯಾಕೋ ಎಲ್ರು ಅವಳ ಮೇಲೆ ಮುಗಿ ಬೀಳ್ತೀರಾ? ಲೇ ಚಪ್ಪ ಚಪ್ಪಲೆ, ನೀನೇನು ಯೋಚನೆ ಮಾಡ್ಬೇಡ ಕಣೆ. ಬರೀ 15 ದಿವಸ ಹಿಂಗ್ ನೋಡಿದಾಗ ಹಂಗ್ ಬಂದ್ಬಿಡ್ತವೆ ಕಣೆ. ಯೋಚನೆ ಮಾಡ್ಬೇಡ, ನಾನು ಅಲ್ಲಿ ಹೋಗ್ತೀನಲ್ಲ, ಪ್ರತಿ ದಿವಸನು ದಿನಕ್ಕೆ ಒಂದು ಸಲನಾದ್ರು ನಿನಗೆ ಫೋನ್ ಮಾಡ್ತೀನಿ. ಒಂದ್ ದಿವಸ ಫೋನ್ ಮಾಡ್ಲಿಲ್ಲ ಅಂದ್ರೆ ನಾನು ಊಟನೇ ಮಾಡಲ್ಲ. ಆಯ್ತು ಬರ್ಲಾ? ಮಗನೇ ಹೋಗ್ಬೇಡ. ಟಾಟಾ. ಹೋಗ್ಬೇಡ್ವಾ? ಒಂದು ಪುಟ್ಟ ಬಲ್ಪ್ ತಾನೆ ತಂದು ಬಿಸಾಕ್ತೀನಿ. ಮಗನೇ ಅಯ್ಯೋ ಹೋಗೇ ಬಿಟ್ಯಾ? ಅಲ್ಲಿ ನೋಡ ಪಾಂಡ್ರಂಗ ಫೋಟೋ ತೆಗಿತಾರದು. ಮಲ್ಲು ಒಂದ್ ನಿಮಿಷ ಎಲ್ಲರನ್ನ ಕರ್ಕೊಂಡು ಆಚೆ ಬಾಮ್ಮ. ಮಗನೇ ಈ ಮನೆ ನಿಂತು ಕಣೋ, ಯಾಕೆ ಫೋಟೋ ತಗೋತಾ ಇದೀಯಾ? ಅದು ನೋಡಿ, ನಾನು ಒಂದು 15 ದಿವಸ ಮನೆಯಲ್ಲಿ ಇರಲ್ವಲ್ಲ, ನಾನು ಬಂದ ಮೇಲೆ ಈ ಮನೆ ಹೀಗೆ ಇರುತ್ತೋ ಇಲ್ವೋ ಅಂತ ಅನುಮಾನ ಶುರುವಾಯ್ತು. ಹಂಗಾಗಿ ಯಾವ್ದಕ್ಕೆ ಇರ್ಲಿ ಅಂತ ಒಂದಿಷ್ಟು ಫೋಟೋ ತಕೊಂಡಿದ್ದೀನಿ. ಈ ಅನುಮಾನ ಯಾಕೆ ಬಂತು ನಿನಗೆ? ಇಡೀ ಮನೆನ ಚೂರ್ ಚೂರ್ ಮಾಡಿ ಚದುರಡಿಗೆ ಮಾರ್ಕೊಳ್ಳುವಂತ ಜನಗಳು ಈ ಮನೆಯಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ. ಅದಕ್ಕೋಸ್ಕರ ಮನೆ ಒಳಗಿಂದೆಲ್ಲ ಫೋಟೋ ತೆಗೆದಿದ್ದಾಯ್ತು, ಯಾವ್ದಕ್ಕೆ ಇರ್ಲಿ ಅಂತ ಆಚೆ ಕಡೆದು ಫೋಟೋ ತಕೊಂಡಿದ್ದೀನಿ. ನಾನು ಬಂದ ಮೇಲೆ ನೋಡ್ತೀನಿ, ಒಂದೇ ಒಂದು ಕಲ್ಲು ಏನಾದ್ರು ಆಚೆ ಈಚೆ ಜರುಗಿತ್ತು ಅಂದ್ರೆ ಅವ್ರನ್ನ ಈ ಮನೆಯಿಂದ ಜರುಗಿಸ್ಬಿಡ್ತೀನಿ. ಏನು ಯಜಮಾನ್ರೆ? ಏನು ತಗೊಳ್ಳಿ, ಇದನ್ ಕೊಡೋದೇ ಮರ್ತು ಹೋಗಿದೆ. ಇದರಲ್ಲಿ ಹಪ್ಪಳ, ಸಂಗೆ, ಖಾರದ ಕಡ್ಲೆಕಾಯಿ ಬೀಜ, ಚಿಪ್ಸು ಎಲ್ಲ ಇದೆ. ಇದನ್ ಬಸ್ಸಲ್ಲಿ ಹೋಗ್ತಾ ತಿನ್ಕೊಂಡು ಹೋಗಿ. ಕೂತಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಹೋಗೋಣ, ನೀನಾದಲು ಈ ಮನೆ ಸೊಸೆ ಆಗ್ಬಾರ್ದಾಗಿತ್ತ. ಮಾತ್ರ ರಂಗಮ್ಮನ, ನೀವು ಹಳೆ ರಾಗನ ಕುಯ್ಬೇಡಿ, ನಾನಿನ್ನ ಬರ್ತೀನಿ. ಟಾಟಾ. ಹೋಗ್ಬೇಡ ಕಣ. ಏನು ನಿಮ್ಮ ಯಜಮಾನಪ್ಪನ ಫೋಟೋ ಒಂದು ಪುಟ್ಟ ಲೈಟ್ ತಾನೆ ತಂದು ಕೊಡ್ತೀನಿ ಬಿಡ್ರಿ. ಹೋಗ್ಬೇಡ ಕಣ. ಟಾಟಾ. ಕಡೆಗೂ ಕಡೆ ಟಾಟಾ ಮಾಡೇ ಬಿಟ್ಟಲ್ಲ. ಚಂಪ ನಿನಗೇನೆ ಬಂತು ದೊಡ್ಡ ಲೋಕ? ನಾನು ನೋಡ್ತಾನೆ ಇದ್ದೀನಿ, 3 ದಿನದಿಂದ ಊಟನೇ ಮಾಡಿಲ್ವಲ್ಲ. ಯಜಮಾನ್ರ ಕಡೆಯಿಂದ ಫೋನೇ ಬಂದಿಲ್ಲ. ಅದಕ್ಕೆ ಅವ್ರು ಫೋನ್ ಮಾಡೋವರೆಗೂ ನಾನು ಊಟ ಮಾಡಲ್ಲ ಅಂತ ಹೇಳಿರ್ಲಿಲ್ವಾ? ನಿನಗೆಲ್ಲ ಹುಚ್ಚು. ಅವ್ನ್ ಪಾಡ್ಗ ಅವ್ನು ಬರ್ತಾನೆ, ನಿನ್ನ ಪಾಡ ನೀನು ಊಟ ಮಾಡೆ. ಅಣ್ಣಯ್ಯ ಹೋಗಿರೋ ಜಾಗದಲ್ಲಿ ಟವರ್ ಇದೆಯಾ ಇಲ್ವಾ? ಟವರ್ ಇದ್ರು ಫೋನ್ ಮಾಡೋದಕ್ಕೆ ಕರೆನ್ಸಿ ಇದೆಯೋ ಇಲ್ವೋ? ಕರೆನ್ಸಿ ಇದ್ರು ಅವ್ನು ಫೋನ್ ಚಾರ್ಜರ್ ತಗೊಂಡೋಗಿದಾನ ಇಲ್ವೋ? ಕೇಳಿಸ್ಕೊಂಡ್ಯಾ? ಹೋಗಮ್ಮ, ಹೋಗಿ ಊಟ ಮಾಡಿ ಹೋಗು ಬಂದ. ಇಲ್ಲ, ನಾನು ಊಟ ಮಾಡಲ್ಲ. ಯಜಮಾನ್ರಿಗೆ ಏನ್ ತೊಂದ್ರೆ ಆಗಿದ್ಯೋ ಏನೋ ಯಾರಿಗ್ ಗೊತ್ತು.
ನಾಟಕದ ಮಾಡ್ಲಿನೋ ಏನೋ. ಸ್ವಂತ ತಂಗಿ ಆಗಿರೋ ನಾನೇ ತೆಪ್ಪಗಿದ್ದೀನಿ, ನಿನ್ಗ್ಯಾಕೆ ಫೀಲಿಂಗು? ನಿನಗ್ ಫೀಲಿಂಗ್ ಇದ್ರೆ ಅಲ್ವಾ ನಿಮ್ ಅಣ್ಣ ಇದ್ರೆಷ್ಟು ಹೋದ್ರೆಷ್ಟು. ನಿಮ್ ಅಣ್ಣ ಏನಾರು ಹೋಗ್ಬಿಟ್ರೆ ಅವನ್ ಪಾಲಿನ ಆಸ್ತಿನ ನೀನೇ ನುಂಗ್ಬೋದು ಅಂತ ಕಾಯ್ತಿರ್ತೀಯ. ಏನಪ್ಪಾ ಫೋನ್ ಬಡ್ಕೋತಾರ ಕೇಳಿಸ್ತಾ? ಕೇಳಿಸ್ತು. ನಮ್ಮ ಅಣ್ಣಯ್ಯ ಮನೇಲಿಲ್ಲ ಅಂದ್ಮೇಲೆ ನೀವು ತಾನೇ ಈ ಮನೆಗೆ ಯಜಮಾನ್ರು. ಹೌದಾ ಪಲ್ಲು? ಹೌದಪ್ಪ, ಹೋಗ್ ರಿಸೀವ್ ಮಾಡಿ. ರಿಸೀವ್ ಮಾಡ್ತೀನಿ ಪಲ್ಲು. ಹಲೋ, ಮೈಸೆಲ್ಫ್ ವಿಠಲ್ ಮೂರ್ತಿ MA. ಯಾ, ಹೌದು 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 ಹೌದು. ಏನಪ್ಪ ಏನಾಯ್ತು? ಯಾರ್ದು ಫೋನು? ವಿಟ್ಲ? ಲೇ ಲೇ ನೀರಕ್ಕೆ ಎದ್ದೇಳ್ತಾನೆ. ಏನಾಯ್ತು? ಪಲ್ಲು, ನಿನ್ನೊಬ್ಳು ಮಾತ್ರ ಹೇಳ್ತೀನಮ್ಮ. ಏನಾಯ್ತಮ್ಮ? ನೀರಾಕೋ ಹೇಳ್ತಾಳೆ. ಏನಾಯ್ತಮ್ಮ? ಯಾಕೆ ಹೀಗಿಬ್ರು ಮೂರ್ಛೆ ಹೋಗ್ತಿದ್ದಿಲ್ಲ? ಅದೇನ್ ವಿಷಯ ಅಂತ ಹೇಳಿ. ಮದ್ದು ನಿನಗ್ ಮಾತ್ರ ಹೇಳ್ತೀನಿ. ಮದ್ದು ಸರಿಯಾಗಿ ಕೇಳಿಸ್ಕೋ. ನೀನು ಮೂರ್ಛೆ ಹೋಗ್ಬೇಡ, ಗಟ್ಟಿಯಾಗಿರು. ನನಗೆ ಹೇಳೋದಕ್ ಭಯ ಆಗ್ತಿದೆ, ನೀವೇ ಹೇಳ್ಬಿಡಿ. ಅದು ನನಗೊಂದು ಫೋನ್ ಬಂತು. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ, ಮುಂದೆ ಹೇಳಪ್ಪ. ಬಾವ ಹೋಗ್ತಿದ್ದ ಬಸ್ಸು ಪ್ರಪಾತಕ್ಕೆ ಬಿತ್ತಿ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ರಂತೆ. ಯಾರು ಸಿಕ್ಕಿಲ್ವಂತೆ. ಅಯ್ಯೋ, ನನ್ನ ಕೋಲೆ ಬಿಡಿಯೇ. ಅಪ್ಪ ಗಂಡುಗನೇ ಕೇಳ, ಒಬ್ಬ ಮಗನ್ನು ಕಿತ್ಕೊಂಡ್ಬಿಟ್ಟಿಯಾ? ಈ ಕಲ್ಲುಡ ಬಳ್ಳಿಗೆ ಕಡೆಗೂ ಕೊಳ್ಳಿ ಇಟ್ಬಿಟ್ಟಿಯಪ್ಪ. ನನ್ನ ಮಗನಿಗೆ ಆಗುತ್ತೆ ಬೇಡ ಬೇಡ ಅಂತ ಹೊಡಿಕೊಂಡೆ. ನನ್ನ ಮಾತು ಕೇಳಿದೆ, ನಾ ಹೋಗ್ಬೇಕು ಅಂತ ಹೇಳಿ ಬರೀ ಟಾಟಾ ಮಾಡಿ ಹೋಗಿ ಬಿಟ್ಟ. ಅಮ್ಮ, ಈಗ ನನ್ನ ಅಣ್ಣಯ್ಯ ಅಂತ ಯಾರನ್ನ ಕರೀಲಿ? ಆಸ್ತಿಲ್ ಪಾಲ್ ಕೊಡು ಅಂತ ಯಾರನ್ನ ಕೇಳಿ? ಆಸ್ತಿ ಎಲ್ಲ ನಿಕ್ಕ ಪಾಲಾಗೋಯ್ತೆ. ಏನು ಯಜಮಾನ್ರೆ, ಹೋದವ್ರು ಹೋದ್ರೆ ನನ್ ಕುತ್ತಿಗೆ ಒಂದು ತಾಳಿ ಕಟ್ಟಾದ್ರೂ ಹೋಗ್ಬಾರ್ದ? ಜೀವನ ಪರ್ಯಂತ ಬರೀ ಖಾಲಿ ಕುತ್ತಿಗೆಲ್ಲೇ ಬದುಕ್ಬೇಕಾ? ಜೀವನಗಳೇ ಚಂಪ, ಮುಂದಿನ ಜನ್ಮ ಅಂತ ಒಂದಿದೆ. ಆ ಜನ್ಮದಲ್ಲಿ ಈ ನನ್ನ ಮಗನೇ ನನಗೆ ಮಗನಾಗಿ ಹುಟ್ಟಿದ್ರೆ ಅವನ್ನೇ ಕೊಟ್ಟು ನಿನಗೆ ಮದುವೆ ಮಾಡ್ತೀನಿ. ಅಮ್ಮ, ಅಣ್ಣಯ್ಯ ಇರಲಿ. ಈ ಒಂದು ಕ್ಷಣ ನಮ್ಮ ಮನಸ್ಸನ್ನ ಕೋತಿ ಕೈಲಿ ಕೊಡಬಾರದು. ನನ್ನ ಮಗ ಸತ್ತಿದ್ದಲೇ ಬಾಡಿ ಮನೆಗೆ ಬರುತ್ತೆ, ಬದುಕಿದ್ದಲೇ ಮನೆಗೆ ವಾಪಸ್ ಬರ್ತಾನೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅಯ್ಯೋ, ಈ ವಿಷಯನ ಜಾರ್ಜಸ್ಗೆ ಮುಚ್ಚೋಣ ಅಂತಂದ್ರೆ ಅವರು ಫಾರಿನ್ ನಲ್ಲಿದ್ದಾರೆ, ಅಲ್ಲಿ ನಂಬರ್ ಗೊತ್ತಿಲ್ವೇ? ಅವರಿಗೆ ವಿಷಯ ಗೊತ್ತಾದ್ಲು ಓಡೋಡಿ ಬರೋದು ಅಷ್ಟರಲ್ಲೇ ಇದೆ. ಬಿಡಿಯಾಳಿ ಅಂದ್ರೆ ಹೇಗೋ ನನ್ನ ಮಗನು ಹೋದ, ಇವನು ಹೋದ್ಲು ಅಂತಾನೆ ತಿಳ್ಕೊಂಡ್ಬಿಡ್ತೀನಿ. ನಮ್ಮ ಅಣ್ಣಯ್ಯ ಮನೆ ಬಿಟ್ಟೋಗಿ 6 ತಿಂಗಳಾಯ್ತು. ಅವ್ನ್ ಪ್ರಯಾಣ ಮಾಡ್ತಿದ್ದ ಬಸ್ಸು ಪ್ರಪಾತಕ್ ಬಿದ್ದೋಗಿ ಅದ್ರಲ್ಲಿ ಪ್ರಯಾಣ ಮಾಡ್ತಿದ್ದ ಜನ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ರು. ಗಾಡಿನೂ ಸಿಗ್ಲಿಲ್ಲ. ನಾನು ಅದೇ ದುಃಖದಲ್ಲೇ ಇದ್ದೀನಿ. ಈಗ ಆಸ್ತಿ ಪತ್ರಕ್ಕೆ ಯಾರ ಹತ್ರ ಸೈನ್ ಮಾಡಿಸ್ಕೋಬೇಕು? ನಿಮ್ಗೆ ಗೊತ್ತಿಲ್ವಾ? ಮನೇಲಿ ಯಾರು ಇಲ್ವಾ? ಯಾಕೆ ಇನ್ಸ್ಪೆಕ್ಟರ್ ಅಂಕಲ್, ನಿಮ್ ಕಣ್ಣಿಗೆ ನಾನ್ ಕಾಣಿಸ್ತಿಲ್ವಾ? ನನ್ನ ಕಣ್ ತುಂಬಾ ಪಾಂಡುರಂಗನೇ ತುಂಬಿಕೊಂಡಿದ್ದಾನಮ್ಮ. ಇನ್ಸ್ಪೆಕ್ಟರ್, ಏನಾದ್ರೂ ಸುದ್ದಿ ಗೊತ್ತಾಯ್ತಾ? ಬಸ್ ಸಿಕ್ತು ಅಂತ ಹೇಳಿ, ನಮ್ಮ ಅಣ್ಣಯ್ಯ ಟ್ರೇಸ್ ಔಟ್ ಆದ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಂಕಲ್, ಹೇಳಿ ಇನ್ಸ್ಪೆಕ್ಟರ್ ಅಂಕಲ್. ಹೇಳ್ಬೋದಮ್ಮ, ಆದ್ರೆ ಬಾಡಿ ಸಿಗಬೇಕಲ್ಲಮ್ಮ. ಬಾಡಿನ 6 ತಿಂಗಳಿಂದ ಹುಡುಕಿ ಸಾಕಾಯ್ತು. ಗಾಡಿನೂ ಸಿಗ್ಲಿಲ್ಲ, ಅದ್ರಲ್ಲಿ ಇದ್ದ ಬಾಡಿಗಳು ಸಿಗ್ಲಿಲ್ಲ. ಎಲ್ಲಿ ಕೊಚ್ಕೊಂಡು ಹೋಯ್ತು ಗೊತ್ತಿಲ್ಲ. ಮಗನ್ ಕಳ್ಕಡೆ ಸಂಕಟ ನಿಮ್ಗೆ, ಅಣ್ಣನ್ ಕಳ್ಕಡೆ ಸಂಕಟ ಇವಳಿಗೆ, ಸ್ನೇಹಿತನ ಕಳ್ಕಡೆ ಸಂಕಟ ಇಲ್ಲ ಅಲ್ಲಿಗೆ, ಪ್ರಿಯಕರನ್ ಕಳ್ಕಡೆ ಸಂಕಟ ಅವಳಿಗೆ. ಎಲ್ರಿಗೂ ಎಂತ ಸಂಕಟ ತಂದಿಟ್ಬಿಡು ವೆಂಕಟರಮಣ. ನಮ್ಮ ಅಣ್ಣಯ್ಯನ ಹೆಸರು ಪಾಂಡುರಂಗ. ಇನ್ಸ್ಪೆಕ್ಟ್ರೆ, ಪುಣ್ಯವಂತಳು ಬೇಗ ಹೋಗ್ಬಿಡ್ತಾಳೆ.
ನಮ್ಮಂಥ ನಿಮ್ಮಂಥ ಪಾಪಿಗಳು ಸಾಯೋದೇ ಇಲ್ಲ. ನನ್ನನ್ನು ಯಾಕಮ್ಮ ನಿಮ್ ಲಿಸ್ಟಿಗೆ ಸೇರಿಸ್ತೀರಾ? ನಾವು ಟ್ರೈ ಮಾಡ್ತಾನೆ ಇದೀವಿ. ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನಿಮಗ್ ತಿಳಿಸ್ತೀವಿ. ಇನ್ಸ್ಪೆಕ್ಟ್ರೆ, ನಮ್ಮ ಮ್ಯಾನೇಜ್ ಬ್ಯೂಲಗೆ ಯಾರನ್ನಾದ್ರೂ ಕಳಿಸ್ಕೊಡಿ. ಈಗ ನಮ್ಮ ಮನೆಯಲ್ಲಿ ದುಡಿಯೋ ಗಂಡಸೇ ಇದ್ದಾಗಿದೆ. ನಮ್ ಸ್ಟೇಷನ್ ಬರೋ ಕಳ್ ಕಾಕರಿಗೆಲ್ಲ ಹೇಳಿದೀನಮ್ಮ, ಯಾರಾದ್ರೂ ಬಂದೇ ಬರ್ತಾರೆ. ಬಂದವ್ರ ಮಾತ್ರ ಬಿಡದೆ ಮದುವೆ ಮಾಡಿಸ್ಬಿಡಿ. ನಾನ್ ಮತ್ತೆ ಬರ್ತೀನಮ್ಮ. ಸಾವಿನ ಮನೆಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಿದ್ರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ನೋಡಿ ಮಿಸ್ಟರ್ ದಿವಾಕರ್, ನಿಮ್ಮ ಡೀಟೇಲ್ಸ್ ಎಲ್ಲ ನಾವು ತಗೊಂಡಿದೀವಿ. ವಯಸ್ಸು 30, ಎತ್ತರ 5 ಅಡಿ, ತೂಕ 65 kg. ಆದ್ರೆ ಯಾವ ತರ ಹುಡುಗಿ ಬೇಕು, ಅವಳು ಹೇಗಿರ್ಬೇಕು ಅಂತ ನೀವು ಮೆನ್ಷನ್ ಮಾಡಿಲ್ಲ. ಬೇಕಾಗಿರೋ ಹುಡುಗಿ ಎಲ್ಲ ಇಲ್ಲೇ ಇದಾವೆ. ಹೌದಾ? ಹುಡುಗಿ ಯಾರು ಅಂತ ತೋರಿಸ್ಬಿಡಿ, ಇವತ್ತೇ ಮದುವೆ ಮಾಡಿಸ್ಬಿಡಿ. ಯಾವ್ದಕ್ಕೂ ಇನ್ನೊಂದ್ಸತಿ ಫೈಲ್ ಚೆಕ್ ಮಾಡ್ಬಿಡಿ. ಇಂತ ಹುಡುಗಿನೇ ಬೇಕು ಅಂತ ಹೇಳಿದ್ರೆ ನಾವ್ ಮ್ಯಾಚ್ ಮಾಡಿ ನಿಮಗ್ ಮದ್ವೆ ಮಾಡಿಸ್ಬಿಡ್ತೀವಿ. ಹುಡುಗಿ ಇರೋದು ಫೈಲಲ್ಲ, ಕಣ್ ಮುಂದೆನೆ. ಅಂದ್ರೆ ನನ್ನನ್ನ? ಹೌದು, ನಾನ್ ಇಷ್ಟಪಟ್ಟಿರೋದು ನಿನ್ನೆ. ಮುಚ್ಚಯ್ಯ ಬಾಯಿ. ನಾನ್ ಯಾವತ್ತಿದ್ರು ನಮ್ಮ ಯಜಮಾನ್ರನ್ನೇ ಮದ್ವೆ ಆಗೋದು. ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ನಿಮ್ ಯಜಮಾನಪ್ಪ ಸತ್ತ ಅಂತ ಊರೆಲ್ಲ ಮಾತಾಡ್ಕೋತಾ ಇದಾರ. ಬಾಡಿ ಸಿಗೋವರೆಗೂ ನಾನ್ ಅದನ್ನ ಒಪ್ಪಲ್ಲ. ಈ ಜನ್ಮದಲ್ಲಿ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ಎಷ್ಟು ದಿನ ಅಂತ ಕಾಯ್ತೀಯ? ಬಸ್ಸೇ ನೀರಲ್ಲಿ ಕೊಚ್ಕೊಂಡು ಹೋಯ್ತು ಅಂತ ಪೊಲೀಸರು ಹೇಳಿದಾರೆ. ಹಾಗಂತ ನನ್ ಸುದ್ದಿಗೆ ಏನಾದ್ರು ಬಂದ್ರೆ ಚಟ್ನಿ ಚಟ್ನಿ ಮಾಡಕ್ ಬಿಡ್ತೀನಿ. ಹೋಗ್ಲಿ ಬಿಡ್ರಿ, ಆ ಹುಡುಗಿ ಆದ್ರೂ ಓಕೆ. ಅಯ್ಯೋ ನಿನ್ ಮಕ್ಕ ಮುಚ್ಚ, ನನಗ್ ಮದ್ವೆ ಆಗಿದೆ. ಆಗಿದ್ರೇನಂತೆ, ಅವನ್ನ ಬಿಟ್ಬಿಟ್ಟು ನನ್ನ ಕಟ್ಕೊಂಡ್ಬಿಡು. ಅತ್ತೆ, ಈ ಯಾಸಮಿ ಸರಿ ಇಲ್ಲ. ಆಮೇಲೆ ನಿನ್ ಮೇಲೂ ಕಣ್ಣು ಹಾಕ್ಬಿಟ್ರೆ ಕಷ್ಟ. ಏನ್ ರಂಗತ್ತ ಕರೆದಿದ್ದ? ಮದ್ವೆ ಮಾಸು ಅಂತ ಬಂದ, ನೋಡಿದ್ಲೆ ಪಲ್ಲು ಮೇಲೆ ಕಣ್ಣು ಹಾಕಿದ್ದಾನೆ. ಅವಳು ಗಂಡ ನಾನು ಇನ್ನು ಗಟ್ಟು ಮುಟ್ಟಾಗಿದ್ದೀನಿ ಕಣಲೇ. ಯಾವ ಗಟ್ಟು ಮುಟ್ಟು? ಮುಟ್ಟಿದ್ರೆ ಪುಸುಕ್ಲು ಪುಸುಕ್ಲಾಗೆ ಇದೆಯಾ? ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡ್ರೆ ಹಿಂಗೆ ಆಗೋದು. ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಡು. ಇವ್ರಿಬ್ರು ಬದಲು ನಾವಿಬ್ರು ನಿಂತಿರ್ತೀವಿ. ಅಣ್ಣಯ್ಯ, ನೀನ್ ಹೋಗೋದೇನೋ ಹೋಗ್ಬಿಟ್ಟೆ, ಆದ್ರೆ ನಮ್ಮ ಆಸ್ತಿಗೆ ಸಂಬಂಧಪಟ್ಟ ಪೇಪರ್ಸ್ಗಳು ಎಲ್ಲಿದೆ, ಅದ್ ಕತೆ ಏನು ಅಂತ ಹೇಳ್ಬಿಟ್ಟಾದ್ರೂ ಹೋಗ್ಬಾರ್ದಾಗಿತ್ತು. ಅವತ್ತೇ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ತಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಆದ್ರೆ ಈಗ ನೋಡು, ಆಸ್ತಿ ನನ್ನ ಹೆಸರಿಗೆ ಮಾಡ್ಕೊಳ್ಳೋದಕ್ಕೆ ಏನೇನ್ ತೊಂದ್ರೆ ಕಾದಿದ್ಯೋ ಯಾರಿಗ್ ಗೊತ್ತು. ಪಲ್ಲು, ಮಗ ಹೋಗ ಅನ್ನೋ ದುಃಖದಲ್ಲಿ ನಾವಿರ್ಬೇಕಾದ್ರೆ ಆಸ್ತಿ ಆಸ್ತಿ ಅಂತ ಬಡ್ಕೋತೀಯಲ್ಲೇ. ಒಂದೇ ಕರುಳಲ್ಲಿ ಎಂಥ ಬಳ್ಳಿಗಳು ಹುಟ್ಟುಬಿಟ್ವಪ್ಪ. ಆ ಬಳ್ಳಿ ತಾನಾಗೇ ಕೊಳ್ಳಿ ಇಟ್ಕೊತ, ಈ ಬಳ್ಳಿ ಹೆತ್ತ ಕರುಳಿಗೆ ಕೊಳ್ಳಿ ಇಡಕ್ಕೆ ರೆಡಿಯಾಗಿದೆ. ಮಂಡಯ್ಯ ಹೋಗಿದಾರೆ ಅನ್ನೋ ದುಃಖನೂ ನಿಂಗಿಲ್ವಲ್ಲೇ? ಅವ್ರ ಪಾಲಿಗೆ ನೀನು ದೇವ್ರ ಕೊಟ್ಟಂಗೆ ಅಲ್ಲ, ದೆವ್ವ ಕೊಟ್ಟಂಗೆ. ಹಲೋ, ಅತ್ತೆ ಅತ್ತೆ. ಏನಮ್ಮ? ಅತ್ತೆ, ನಂಗೆ ಸಂತೋಷ ತಡ್ಕೊಳಕ್ ಆಗ್ತಿಲ್ಲ ಅತ್ತೆ, ಕುಡಿಬೇಕು ಅನಿಸ್ತಿದೆ. ಅದೇನಂತ ಹೇಳಮ್ಮ. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ದೀಪ ಉರಿತಾ ಇದೆ, ಊದ್ಕಡ್ಡಿ ಉರಿತಾ ಇದೆ, ಫೋಟೋ ಹಾರ ಹಾಕಿದೆ, ಅಂದ ಮೇಲೂ ನೀನ್ ಕುಣಿತಿದೆ ಅಂದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಮೊದ್ಲು ಸೊಂಟ ಡ್ಯಾಮೇಜ್ ಆಗಿತ್ತು, ಈಗ ಮೆಂಟಲ್ ಆಗ್ಬಿಟ್ಟಿದ್ದಾಳೆ. ಚಪ್ಪ ನಿಲ್ಸೆ, ನಿಲ್ಸೆ, ಚಪ್ಪ. ಯಾವ್ದೋ ಹುಡುಗ ಮದ್ವೆ ಆಗೋದಕ್ಕೆ ಒಪ್ಪಿರ್ಬೇಕು, ಬೇಗ ಮನೆ ಬಿಟ್ಟು ತೊಲಗ್ತಾಳೆ ಬಿಡಮ್ಮ. ನಾನ್ ಯಾಕೆ ಬೇರೆಯವ್ರನ್ನ ಮದ್ವೆ ಆಗ್ಲಿ? ನಾನ್ ಮದ್ವೆ ಆಗೋದು ನಾನ್ ಮದ್ವೆ. ನಾನ್ ಮದ್ವೆ ಆಗೋದು ಇವ್ರನ್ನೇ. ಚಪ್ಪ, ನನ್ನ ಮಗನ ಆಸೆನ ನಾನೇ ಬಿಟ್ಬಿಟ್ಟಿದ್ದೀನಿ ಕಣೆ. ಬೇಡ ಕಂದ, ನನ್ನ ಮಗನ ಆಸೆ ಇಟ್ಕೊಂಡ್ರೆ ಹುಚ್ಚಿ ಆಗ್ಬಿಡ್ತೀಯ. ಬಿಡು. ಇಲ್ಲ ಅತ್ತೆ, ನಾನ್ ಮದ್ವೆ ಆಗೋದು ವೀರ, ಧೀರ, ಶೂರ, ಈ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡನ್ನೇ. ಅಂದ್ರೆ ನನ್ನ ಮಗ ಬದುಕಿದಾರತ್ತೆ. ಏನಪ್ಪ, ನೀವು ಡ್ಯಾನ್ಸ್ ಮಾಡಲ್ವಾ? ನಾನೇ ಡ್ಯಾನ್ಸ್ ಮಾಡ್ಲಿ? ಯಾವತ್ತಾರು ನಿಮ್ಮ ಅಣ್ಣ 200 ರೂಪಾಯಿ ಕೊಟ್ಟು ಮಸಾಲೆ ದೋಸೆ ತಿನ್ಕೊಂಡ್ ಬಂದ್ರು ಅಂದಿದ್ರ ಅಂತ ಮನುಷ್ಯ ಇದ್ರಷ್ಟು ಹೋದ್ರಷ್ಟು. ಅಲ್ಲಂದಿದೆ, ನಾಲ್ಗೆ ಉದ್ದಾಗ್ತಾ ಇದೆ. ಹೀಗೆ ಮಾತಾಡ್ತಾ ಇದ್ರೆ ಅಷ್ಟು
ಶಿರದ ಮೇಲಿರೋ ಗಂಟುಗಲಿ ವಂಶದ ಖಡ್ಗನ ತೆಗಿಬೇಕಾಗುತ್ತೆ. ನಾನು ತೆಗಿಬೇಕಾಗತ್ತೆ. ನನ್ನ ಚಡ್ಡಿ ಜಬ್ಬಿಂದ ಸುಂಡಿಲಿ ವಂಶದ ಮೋಸ್ಟ್ ಚಾಕುನ. ಚಾಕುನ ತೆಗಿರಿ, ನಾನು ನೋಡೇ ಬಿಡ್ತೀನಿ. ಅತ್ತೆ, ನಾಳೆ ನಿಮ್ ಮಗ ಮನೆಗ್ ಬರ್ತೀಯಾರೆ. ಆ ನನ್ನ ಮಗ ಬರೋದಕ್ಕೆ ಎಲ್ಲ ಸಿದ್ಧತೆ ಮಾಡಿ. ಯಾರೇ ಇವಳು? ಅಚ್ಚವ್ರೆ, ನೋಡಿದ್ರೆ ಗೊತ್ತಾಗಲ್ಲ ಅವ್ರ ಕಾಡು ಮನಸ್ಸು ಅಂತ. ಲೇ ವಿಟ್ಲ, ಮನೆ ಒಳಗ್ ಹೋಗಿ ಬಾಗ್ಲಾಕೊಂಡ್ಬಿಡೋದು ಒಳ್ಳೇದ್ ಅನ್ಸುತ್ತೋ, ಇಲ್ಲಾಂದ್ರೆ ಅವ್ರ ಕೈನಲ್ಲಿರೋ ಈಟಿಯಿಂದ ನಮ್ನೆಲ್ಲಾರ್ನು ಮೀಟ್ ಬಿಡ್ತಾರೋ. ಸುಮ್ನೆರ ಅತ್ತೆ, ಅಲ್ಲಿ ಕುಳ್ಳಕ್ಕೆ ಗಡ್ಡ ಬಿಟ್ಕೊಂಡಿರೋರು ನಿಮ್ ಮಗನ್ ತರ ಇಲ್ಲ. ನಾನ್ ಸುಮ್ನೇನೆ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಯಾರ್ಯಾರೋ ಯಾವ್ದಾವ್ದೋ ವೇಷದಲ್ಲಿ ಬಂದ್ಬಿಡ್ತಾರೆ. ನಮ್ಮ ಅಣ್ಣಂಗೆಲ್ಲ ಇತ್ತು ಅಷ್ಟೊಂದ್ ಗಡ್ಡ. ಇಲ್ಲ ಇಲ್ಲ, ನನ್ನ ಕಲರ್ ಚುಲ್ ಅಂತ ಇದೆ ಅಂದ ಮೇಲೆ ಗಡ್ಡ ಬಿಟ್ಕೊಂಡು ಕುಳ್ಳಗಿಲವನು ನನ್ನ ಮಗನೇ ಇರ್ಬೇಕು. ಸತ್ತು ಸತ್ತು ಏನಕ್ಕ ಸ್ವಲ್ಪ ನೀವು ಕುಡ್ಸ ನಿಲ್ಲಿಸ್ತಿಲ್ಲ? ಅಲ್ಲಪ್ಪ, ಆ ಗಡ್ಡ ಬಿಟ್ಕೊಂಡು ಕುಳ್ಳಗಿಲವನು ನನ್ ಮಗ ತಾನೇ. ಗಲ್ಲಿ 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 ಅಪ್ಪ, ಅದು ಗಲ್ಲಿ ಗಲ್ಲಿ ವಂಶ ಅಲ್ಲ. ಅವನು ಬಸ್ ಬಿಡ್ತಿದ್ದಾನೆ ಅಂದ್ಮೇಲೆ ನಮ್ ಬಾಬಾ ಹೋಗಿದ್ ಬಸ್ ಸೇರ್ಬೇಕಣ. ಹಿಂಗಂದ್ರೆ ಬಸ್ ದಬ್ಬಾಕೊಂಡು ನೀರಲ್ಲಿ ಕೊಚ್ಕೊಂಡು ಹೋಗುದು ಅಂತ ಅರ್ಥನು. ಅಂದ್ಮೇಲೆ ಆ ಕಾಡ್ ಮನುಷ್ಯ ನಮ್ ಬಾಬಾನೇ ಇರ್ಬೇಕು. ಮಗನೇ ಮಗನೇ, ಬಂದ್ಬಿಟ್ಯಪ್ಪ ಬಂದ್ಬಿಟ್ಯ. ನಾನು ಕಣೋ ನಿಮ್ಮಮ್ಮ. ಬೇಕಲ್ಲಪ್ಪ, ನಾನು ನಿನ್ನ ಮಾತೋಶ್ಲಿ. ಸಂಗತೆ ಅವ್ಳಿಗೆ ಏನು ಅರ್ಥ ಆಗ್ತಲ್ಲ. ನದಿಲಿ ಕೊಚ್ಕೊಂಡು ಹೋಗ್ಬಿಟ್ಟಲ್ಲ, ಜೊತೆಗೆ ಬುದ್ಧಿ ನೆನಪು ಎರಡು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ವಿಚಾರಿಸ್ತೀನಿ. ಲೇ ಪಾಂಡುರಂಗ, ನಾನು ಕೊಡೋ ಪದ್ದು ಕುರಿ ಕಾಯೋನು. ಯಾಕೋ ಗೊತ್ತು ಏನಾಯ್ತು? ಲೇ ಅವ್ನು ಹೊಡೆದಿದ್ ನೋಡಿದ್ರೆ ಅವನು ಪಾಂಡುರಂಗನೇ ಕೊಡ. ಯಾಕೋ ನಮ್ ಕಡೆ ಬರ್ತಿಲ್ವಲ್ಲ? ಹೋಗಿ ಈಟಿನ ಮುಟ್ಟು ಮೀಟು ಬಿಡ್ತಾನೆ. ಬಾವಾ, ಇದು ನಮ್ ಭಾವನೆ. ಅಂದ್ಮೇಲೆ ಇವನು ನನ್ನ ಮಗ ತಾನೇ. ಏನತ್ತೆ, ಯಜಮಾನ್ರ ಜೊತೆ ಗಾಯತ್ರಿ ಕಾಸ್ಪಷ್ಟು ಮನೆಯೊಳಗೆ ಸೇರ್ಕೊಂಡ್ಬಿಟ್ರಲ್ಲ. ನನ್ನ ಮಗ ಮನೆಗ್ ಬಂದಲ್ಲ, ಅಷ್ಟು ಸಾಕು. ನನ್ನ ಮಗ ಸಲೋಗವರೆಗೂ ಅವಳು ಇಲ್ಲೇ ಇಟ್ಕೊಳ್ಳಿ ಬಿಡೆ. ಏನಾಯ್ತು ಅಂತ ಗೊತ್ತಾಯ್ತಲ್ಲ. ವಿಷಯ ತಿಳಿದು ನನ್ ತುಂಬಾ ಬೇಜಾರಾಯ್ತು. ಪಲ್ಲು, ಏನಾಯ್ತು? ನಮ್ಮ ಅಣ್ಣಯ್ಯ ಪ್ರಯಾಣ ಮಾಡ್ತಿದ್ದ ಬಸ್ಸು ನೀರಲ್ಲಿ ಕೊಚ್ಕೊಂಡು ಹೋಯ್ತು. ಅವನು ಬದುಕ್ ಬಂದಿದ್ದೆ ಹೆಚ್ಚು. ನೋಡಿ ನೋಡಿ, ಆ ಗಡ್ಡ ನೋಡಿ, ಆ ಗಡ್ಡದಲ್ಲಿ ನೀವು 3 ಚೌರಿ ಮಾಡಿಸ್ಕೋಬಹುದು. ಅವನು ಕಾಡಿನಲ್ಲಿ ಮಾಡಿದಂತ ಏಕೈಕ ಸಾಧನೆ ಅಂದ್ರೆ ಆ ಗಡ್ಡ ಬಿಟ್ಟಿದ್ದು. ನೆನಪಿನ ಶಕ್ತಿ ಇದೆ ತಾನೆ? ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಯ್ತು. ಅಯ್ಯೋ, ಅವ್ನ್ ಮಾತಾಡೋದು ಕಾಡ್ ಮನುಷ್ಯ ತರ, ಅವ್ನ್ ತಿನ್ನೋದು ಕಾಡ್ ಮನುಷ್ಯ ತರ. ಇಷ್ಟು ತಿಂತಾನೆ. ನಾನ್ ನಿಮ್ ಮನೆಗ್ ಬಂದಾಗೆಲ್ಲ ಸಂಧ್ಯಾ 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 ಅಂತ ಹಿಂದಿನೇ ಸುತ್ತಾ ಇದ್ರು. ನನಗ್ ತುಂಬಾ ಬೇಜಾರಾಗ್ತಿದೆ. ಸಂಧ್ಯಾ ಅವ್ರೆ, ಯಾಕೆ ಬೇಜಾರ್ ಮಾಡ್ಕೋತೀರಾ? ಹೋಗ್ ಒಂದ್ಸಲ ಮಾತಾಡ್ಸಿ, ಗುರ್ತಿಡಿದ್ರು ಹಿಡಿಬೋದು. ಹಾಗಂತೀರಾ? ಅಯ್ಯ, ನಮ್ ಬಾವನ ಬುದ್ಧಿ ನಿಮ್ಗೆ ಗೊತ್ತಿಲ್ವೇ? ಹೋಗಿ.
ಪಾಂಡುರಂಗ ಅವ್ರೆ ಬಿಟ್ಬಿಡಿ ನನ್ನ ದಯವಿಟ್ಟು ಇವ್ರೇನ್ ಹೇಳ್ತಿದಾರೆ? ಅದು ನಮ್ ಬಾಬಾ ಹೋಗ್ತಿದ್ದ ಬಸ್ಸು ಪ್ರಪಾತದಲ್ಲಿ ಬಿದ್ದು ಇವರು ನೀರಲ್ಲಿ ಕೊಚ್ಕೊಂಡು ಹೋಗ್ತಿದ್ರಂತೆ. ಇವ್ರನ್ನ ಕಾಪಾಡಿ ಈ ವೆಸಲ್ ಕರ್ಕೊಂಡ್ ಬಂದಿದ್ದಾರೆ. ಸಂಜೆ ಅವ್ರೆ ನಮ್ಮ ಅಣ್ಣಯ್ಯ ನಿಮ್ ಮಾತನ್ನ ಕೇಳ್ತಾನೆ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಆ ಗಡ್ಡನ್ ತೆಗಿಸ್ಬಿಡಿ. ಪಾಂಡುರಂಗನವ್ರೆ ನಿಮ್ಗೆ ಈ ದಾಡಿ ಚೆನ್ನಾಗ್ ಕಾಣಲ್ಲ, ದಯವಿಟ್ಟು ಈ ಗಡ್ಡನ ತೆಗೆದ್ಬಿಡಿ. ನಿಮ್ ಅಣ್ಣನ ಆ ದೇವ್ರೆ ಕಾಪಾಡ್ಬೇಕು. ಯಾವ್ದೇ ಕಾರಣಕ್ಕೂ ನೀವ್ ಮಾತ್ರ ಅವ್ರ ತಂಟೆಗೆ ಹೋಗ್ಬೇಡಿ. ಹೋದ್ರೆ ನಿಮ್ಮನ್ನು ಕಾರ್ ಮನುಷ್ಯರಾಗಿ ಮಾಡ್ಬಿಡ್ತಾರೆ.